ನೂತನ ಅಧ್ಯಕ್ಷ ಪದಗಳನ್ನು ಬಿಜೆಪಿಗೆ ಎಲ್ಲರಿಗೂ ಸಮಪಾಲು ಸಮಪಾಲು ಸತ್ಯ ಸಾಥ್ ಸತ್ಯ ವಿಕಾಸ ಅಂತ ಏನು ನಮ್ಮ ಪಕ್ಷ ನಿರ್ಣಯ ಹಿಂದುಳಿದ ವರ್ಗದ ಮುಖಂಡರಿಗೆ ನಾವು ದೇಶಕ್ಕೆ ಕೊಡಬೇಕು. ಮುಂದೆ ಹಿಂದುಳಿದ ವರ್ಗದ OBC ನಾವು ವಿಶ್ವಾಸ ನಿಟ್ಟಿನಲ್ಲಿ ಪಕ್ಷ ನಿರ್ಣಯ ಎಲ್ಲರೂ ಒಪ್ಪಿ ನಾಯಕರುಗಳು ಬಲರಾಮವನ್ನು ಅಧ್ಯಕ್ಷ ಮಾಡಬಹುದಿತ್ತು. ಹಾಗಾಗಿ ಪಕ್ಷ ಅಧ್ಯಕ್ಷ ಸ್ಥಾನ ನಿರ್ವಹಣೆ ಕೊಟ್ಟಿದೆ. ಬಲರಾಮ್ ಅವರು ಒಬ್ಬರ ಅಧ್ಯಕ್ಷ ಆದರೆ ಎಲ್ಲ ನಾವು ಕಾರ್ಯಕರ್ತರು ಅವರಿಗೆ ಕೈ ಬರಬಹುದು. ಹೆಂಗೆ ನಾವು ಕಾರ್ಯಕರ್ತರುಗಳೆಲ್ಲ ಸೇರಿ ದೇವಸ್ಥಾನ ಕಟ್ತೀವಿ, ದೇವಸ್ಥಾನ ಕಟ್ಟಾಗಲೇ ಕಳಸ ಸ್ಥಾಪನೆ, ಹಾಗೆ ಪಕ್ಷ ನಾವು ದೇವಸ್ಥಾನ ಕಟ್ಟಿದ್ವಿ. ಕಳಸ ಸ್ಥಾಪನೆಯನ್ನು ಬಲರಾಮನ್ನ ಕಳಸ ರೀತಿಯಲ್ಲಿ ನಮ್ಮ ಗುಡಿ ತಾಲೂಕಿನ ಜವಾಬ್ದಾರಿ ಇದೆ. ಅವರ ಜವಾಬ್ದಾರಿ ಪಕ್ಷ ಪ್ರತಿ ಬೂತ್ನಲ್ಲೂ ಸಂಘಟನೆ ಆಗಬೇಕು. ಎಲ್ಲರೂ ವಿಶ್ವಾಸಕ್ಕೆ ತರಬೇಕು. ಮತ್ತೆ ಬೂತ್ ಕಮಿಟಿ ಇರ್ಬೋದು, ಮಂಡಲದ ಕಾರ್ಯದರ್ಶಿಗಳು ಎಲ್ಲ SP ನೋಡ್ತಾರೆ, ಎಲ್ಲ ಮೌಲ್ಯಗಳನ್ನು ಆಕ್ಟಿವ್ ಮಾಡಿ ಪದಾಧಿಕಾರಿಗಳು ನೇಮಿಸ ಕಾರ್ಯಕ್ರಮ ನಮ್ಮ ಗುಡಿ ಮಂಡಲ ಕೋರ್ ಕಮಿಟಿ ಕೂತ್ಕೊಂಡು ತೀರ್ಮಾನ ಮಾಡಿ ಎಲ್ಲರಿಗೂ ವಿಶ್ವಾಸ ಎಲ್ಲ ಕಾರ್ಯಕರ್ತರು ಕೆಲಸ ಮಾಡೋಣ. ಸುಮ್ಮನೆ ನಾನು ಇಂಥ ಪದವಿ ಬಂದಿದ್ದೀನಿ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಪಕ್ಷದ ಕೆಲಸ ಮಾಡೋಣ ನಾವು ಯೋಚಿಸಬೇಕಾಗುತ್ತೆ. ಮುಂದೆ ನಾವು ಗ್ರಾಮ ಪಂಚಾಯತಿ ಚುನಾವಣೆಗೂ ಮತ್ತೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಯಲ್ಲಿ ನಾವು ಮುಂದೆ ಯುದ್ಧ ಬರ್ತಾರೆ. ಹಾಗಾಗಿ ಸಾಮಾನ್ಯವಾಗಿ ಗ್ರಾಮ ಪಂಚಾಯತಿ ಚುನಾವಣೆ 27 ಪಂಚಾಯತಿಗಳು 27 ಪಂಚಾಯತಿಗಳು ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಎಲ್ಲ ನಮ್ಮ ಕಾರ್ಯಕರ್ತರು ಬಂದಿದ್ದು ವಿಶ್ವಾಸ ತಗೊಂಡು ಎಲ್ಲಿ ನಮಗೆ ಒಂದೊಂದು ಕ್ಷೇತ್ರದಲ್ಲಿ ನಮ್ಮವರೇ ಮೂಲಾಧ್ಯಕ್ಷ ಮತ್ತು ಮಂಡಲಾಧ್ಯಕ್ಷ, ಜಿಲ್ಲಾಧ್ಯಕ್ಷ, ರಾಜ್ಯಾಧ್ಯಕ್ಷ ಮತ್ತು ರಾಜ್ಯಾಧ್ಯಕ್ಷ, ಇದು 5 ಮೇನ್ ಪಾರ್ಟಿ. ಇಷ್ಟೆಲ್ಲ ಅಧ್ಯಕ್ಷ ಅಂತ ಘೋಷಣೆ ಮಾಡೋರಿಗೆ ಅತ್ಯಂತ ಪ್ರಮುಖವಾದ ಜವಾಬ್ದಾರಿಯನ್ನು ಕೊಡ್ತಾರೆ. ಅದೇ ರೀತಿ ಇಲ್ಲಿವರೆಗೂ ನಮ್ಮ ಇಂಡಿಕೇಟರ್ ಅಧ್ಯಕ್ಷರಾದ ರಜಾಕ್ಷಿ ಅವರು ಬಹಳ ಯಶಸ್ವಿಯಾಗಿ 2 ಚುನಾವಣೆಗಳನ್ನು ಮಾಡಿದ ಜೊತೆಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 25-26 ಲೀಡ್ ಕೊಡಲಿಕ್ಕೆ ನಮ್ಮೆಲ್ಲ ಸಹಕಾರ ಮೂಲಕ ಯಶಸ್ವಿಯಾಗಿ ಒಂದು ಜವಾಬ್ದಾರಿ ನಿರ್ವಹಿಸಿದರು. ಈಗ ಆ ಜವಾಬ್ದಾರಿಯನ್ನು ನಾವೆಲ್ಲ ಈ ಬಲರಾಮ್ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ. ಬಲರಾಮ್ ಅವರು ಅವರ ಅಂಗಡಿ ವ್ಯಾಪಾರದ ಜೊತೆಯಲ್ಲಿ ಸಂಘಟನೆಯನ್ನು ಪೂರ್ತಿ ಬಿಡುಗಡೆ ಮಾಡಲಿ ಅಂತೇಳಿ ನಮ್ಮೆಲ್ಲರ ಪರವಾಗಿ ಜಿಲ್ಲಾಡಳಿತ ಪರವಾಗಿ ಆಶಿಸುತ್ತೇವೆ. ಮತ್ತೆ ಈಗ ಅನೇಕ ಜನ ಅನೇಕ ಜನ ಅತ್ಯಂತ ಪ್ರಭಾವಿ ನಾಯಕರಿದ್ದಾರೆ, ಅದೇ ಮಾತಾಡ್ತಿದ್ರು. ಬಟ್ ಅವರೆಲ್ಲ ಒಟ್ಟಾಗಿ ಈ ಚುನಾವಣೆ ಬರ್ತಕ್ಕಂಥ ಚುನಾವಣೆಗಳನ್ನ ಸಂಘಟನೆಯನ್ನು ಮಾಡೋದ್ರ ಮುಖಾಂತರ ಈ ಒಂದು ಕ್ಷೇತ್ರದಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಯಶಸ್ವಿಯಾಗಿ ನಮ್ಮ ಜನಪ್ರತಿಯನ್ನು ಮಾತುಕೊಳ್ತಕ್ಕಂಥ ಅಭಿಲಾಷೆಯನ್ನು ಅಂತ ಪ್ರತಿಕ್ರಿಯಿಸ್ತೇನೆ. ಇವತ್ತೇನೋ ಕಾಕತಾಳಿ ಅನ್ನೋದಾಗೆ ನಮ್ಮ ಬಲರಾಮ ಅಧ್ಯಕ್ಷ ಆಗಿ ನೇಮಕ ಆಗಿದ್ದಾನೆ, ಪದಗ್ರಹಣ ಆಗಿದ್ದಾನೆ. ರಾಜ್ಯದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಘೋಷಣೆ ಆಗಿದೆ. ಮುಂದಿನ ಏಪ್ರಿಲ್ ತಿಂಗಳಲ್ಲಿ ಗ್ರಾಮ ಚುನಾವಣೆಯಲ್ಲಿ ಮಾಡಬೇಕು ಈ ಚುನಾವಣಾ ಆಯೋಗ ಆಗಿದೆ. ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಚುನಾವಣೆಯನ್ನು ಯಶಸ್ವಿಯಾಗಿ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಅವರು ಮಾತಾಡ್ತಾರೆ. ಬಿಜೆಪಿ ಒಂದು ಲೈನ್ ಶಕ್ತಿ ಇದೆ. MP ಚುನಾವಣೆಯಲ್ಲಿ 25,000 ಲೀಡ್ ತಗೊಳ್ತೀವಿ, MLA ಚುನಾವಣೆಯಲ್ಲಿ 7,000 ಸೋಲ್ತೀವಿ. ಪ್ರಶ್ನೆ ನಿಮ್ಮ ಹತ್ರನೇ ಇದೆ, ಉತ್ತರ ನಿಮ್ಮ ಹತ್ರನೇ ಇದೆ. ಅದ್ರ ಉತ್ತರ ಯಾವ ರೀತಿ ಬರೀಬೇಕು ಅನ್ನುವಂಥ ಪ್ರಮುಖ ಕಾರ್ಯಕರ್ತ ಬಂಧುಗಳು ಇವತ್ತು ಇಲ್ಲಿ ಸೇರಿದ್ವಿ. ಚುನಾವಣೆಗೆ ಈಗ ರವೀಂದ್ರ ಹೇಳಿದ್ರು 5ನೇ ತಾರೀಕು ಗ್ರಾಮ ಪಂಚಾಯತಿ ಚುನಾವಣೆಗೆ ಡೇಟ್ ಫಿಕ್ಸ್ ಆಗಿದೆ. ಅಂದ್ರೆ ಟೆಸ್ಟ್ಗಳು ಶುರುವಾಗ್ತಾ ಇದೆ. ಅದಾದ ನಂತರ ಮಿಡ್ ಟರ್ಮ್ ಎಕ್ಸಾಮ್ ಮತ್ತೆ TPSSB ಬರುತ್ತೆ. ಅದಾದ್ಮೇಲೆ ಫೈನಲ್ ಎಕ್ಸಾಮ್ 25ಕ್ಕೆ ಬರುತ್ತೆ. ಅಭ್ಯರ್ಥಿ ಭಾರತೀಯ ಜನತಾ ಪಾರ್ಟಿಯವರು ಆದಂತಹ ಸಂದರ್ಭದಲ್ಲಿ ಉಚ್ಚಯ ಸಾಹೇಬರು ಹೇಳ್ತಾ ಹೇಳಿದ್ರು, ನಮ್ಮ ಲೀಡರ್ಗಳು ಜಾಸ್ತಿ ಇದ್ದಾರೆ, ಆ ಲೀಡರ್ಗಳು ಫೈನಲ್ ಆಗಿ ರಿಸಲ್ಟ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ಯಾರೋ ಅನ್ಯತಾ ಭಾವಿಸ್ಬೇಡಿ, ಆಕಾಂಕ್ಷಿಗಳು ಇರೋದ್ರಲ್ಲಿ ಯಾವುದೇ ಅಭ್ಯಂತರ ಇರಲ್ಲ. ಅದು ಯಾರು ಅಭ್ಯರ್ಥಿ ಆಗ್ತಾರೆ ಅವರೊಟ್ಟಿಗೆ ಕೆಲಸ ಮಾಡೋಂಥದ್ದು ಅಷ್ಟೇ ಜವಾಬ್ದಾರಿಯುತವಾದಂಥ ಕೆಲಸ ಅನ್ನೋದನ್ನ ದಯಮಾಡಿ ಎಲ್ಲ ಕಾರ್ಯಕರ್ತರು ಅರ್ಥ ಮಾಡ್ಕೊಂಡು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದ್ರೆ ಚುನಾವಣೆಯನ್ನ ಯಶಸ್ವಿಯಾಗಿ ಎದುರಿಸಬಹುದು.
ನಿಮ್ಮೆಲ್ಲರಿಗೂ ಗೊತ್ತಿಲ್ಲ ಅಂತ ವಿಚಾರ. ಹಾಗಾಗಿ ನನಗೆ ಭಾಷಣ ಮಾಡೋದಕ್ಕೆ ಬಂದಿಲ್ಲ. ಹೊಸದಾಗಿ ಆಯ್ಕೆ ಆಗಿರುವಂತ ಬಲರಾಮ್ ಅವರು ವಿನಂತಿ ಮಾಡೋದು ಇಷ್ಟ ಇದೆ. ಡಿಸೆಂಬರ್ 30ನೇ ತಾರೀಕು ಹಾಗಾಗಿ ಎಲ್ಲ ಬೂತ್ನ ಅಧ್ಯಕ್ಷಗಳನ್ನ ನಿಯುಕ್ತಿ ಮಾಡೋದ್ರ ಜೊತೆಯಾಗಿ BLX ನಿಯುಕ್ತಿಯನ್ನ ಮಾಡಬೇಕು. ಆ ಮೂಲಕ ಏನು ಮತದಾರರ ಪಟ್ಟಿ ಪರಿಷ್ಕರಣೆ ಆಗುತ್ತೆ, ಆ ಪರಿಷ್ಕರಣೆಯಲ್ಲಿ ನಾವು ಯಶಸ್ವಿಯಾಗಿ ಒಂದು ರಾಜಕೀಯ ಪಕ್ಷವಾಗಿ ಪಾಲ್ಗೊಳ್ಳೋದ್ರ ಮೂಲಕ ನಮ್ಮ ತಂಡವನ್ನ ನಾವು ಸಜ್ಜು ಮಾಡ್ಕೊಳ್ಬೇಕು. ಇಲ್ಲಿ ಯಾವುದೇ ರೀತಿಯ ಗುಂಪುಗಾರಿಕೆಗೆ ಅವಕಾಶ ಕೊಡದೆ ರಾಜ್ಯಾಧ್ಯಕ್ಷರು ನನಗೆ ನಿರ್ದೇಶನ ಕೊಟ್ಟಿದ್ದಾರೆ. ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಕಾರಣದ ರಾಜಕೀಯ ಗೊಂದಲಗಳಿಗೆ ಆಸ್ಪದ ಇರುವ ರೀತಿಯಲ್ಲಿ ಮುಂದಿನ 2 ವರ್ಷಗಳ ಕಾಲ ಈ ಅಧ್ಯಕ್ಷರ ನೇತೃತ್ವದಲ್ಲಿ, ಬಲರಾಮ್ ಅವರ ನೇತೃತ್ವದಲ್ಲಿ ಸಂಘಟನೆ ಆಗಬೇಕು. ಸಂಘಟನೆ ಆದ ನಂತರ ಚುನಾವಣೆ ಫಲಿತಾಂಶ ವ್ಯಕ್ತಿಯಿಂದ ಹೋಗದೆ ಪಕ್ಷದ ಚಿಹ್ನೆಯ ಜೊತೆ ನಿಲ್ಲುವಂತ ವಾತಾವರಣ ನಿರ್ಮಾಣ ಆಗಬೇಕು ಅನ್ನೋ ಕಾರಣಕ್ಕೆ ನನ್ನನ್ನು ಇವತ್ತಿಗೆ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮೆಲ್ಲ ಕಾರ್ಯಕರ್ತರ ವಿನಂತಿಯನ್ನ ಮಾಡ್ತೀನಿ. ನಮ್ಮ ಇಬ್ಬರು ನಡುವೆ 3ನೇ ಲಾಭ ಅನ್ನೋ ರೀತಿಯಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅವ್ರ ಬಿಟ್ಟು ಉಳಿದಂತ ಆಕಾಂಕ್ಷಿಗಳು ವಿರೋಧ ಪಕ್ಷದ ಜೊತೆಗೆ ಕೈ ಜೋಡಿಸೋದ್ರ ಬದಲಾಗಿ ಯಾರೇ ಅಭ್ಯರ್ಥಿ ಆದ್ರೂ ಕೂಡ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ನೂರಾರು ಕಾರ್ಯಕರ್ತರಿಗೆ ನಾವು ಅಧಿಕಾರ ಕೊಟ್ಟಂತಾಗುತ್ತೆ. ಒಬ್ಬ ಶಾಸಕ ಸಿಕ್ಕಿದ್ರೆ ನಮ್ಮ ಗ್ರಾಮ ಪಂಚಾಯತಿ ಕೈ ಇರ್ಬೋದು, ಜಿಲ್ಲಾ ಪಂಚಾಯತಿಯನ್ನ ಗೆಲ್ಲಿಸುವಂತದ್ದು ಶಕ್ತಿಗೂ ಕೂಡ ಶಾಸಕರು ಮತ್ತೆ ಜಿಲ್ಲಾ ಪಂಚಾಯತಿ ಸದಸ್ಯರ ನಡುವೆ ಸಾಮರಸ್ಯ ಸಂಬಂಧ ಇರಬೇಕು ಅಂತ ಹೇಳಿದ್ರೆ ನಮ್ಮ ಪಕ್ಷದ ಶಾಸಕರಿದ್ರೆ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಬಹುದು. ಅಧಿಕಾರಿಗಳು ಶಾಸಕರಿದ್ರೆ ಕಾರ್ಯಕರ್ತರ ಕೆಲಸವನ್ನ ಕಣ್ಣಲ್ಲಿ ತೋರಿಸಿದ್ರೆ ಕೈಯಲ್ಲಿ ಮಾಡ್ತಾರೆ. ಆದ್ರೆ ಶಾಸಕರಿಲ್ಲ ಅಂತ ಹೇಳಿದ್ರೆ ನಮ್ಮ ಕೆಲಸ ಹೋದ್ರೆ 1 ವಾರಕ್ಕೆ ಆಗೋ ಕೆಲಸ 1 ತಿಂಗಳಾದ್ರೂ ಮಾಡೋದಿಲ್ಲ. ಯಾಕಂದ್ರೆ ಅವರು ಬೇರೆ ಬೇರೆ ರೀತಿಯ ನಿರ್ದೇಶನ ಹೊಂದಿದ್ದಾರೆ. ಹಾಗಾಗಿ ನಾನು ಕಾರ್ಯಕರ್ತರ ವಿನಂತಿಯನ್ನು ಮಾಡೋದು ಇಷ್ಟೇನೆ. ದೊಡ್ಡವರು ಲೀಡರ್ಗಳು ಯಾರು ನನ್ನ ಸೇರಿಸಿದಂತ ನನ್ನಂತ ದುರಾಧಾರಣೆ ಇರ್ತಾರೆ, ನೀವು ಯಾರು ಪಡಬೇಡಿ. ಯಾರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗ್ತಾರೆ ಅವ್ರಿಗೆ ಮನಸ್ಪೂರ್ವಕವಾಗಿ ಮಾಡೋದ್ರ ಮೂಲಕ ಏನು ಗುಬ್ಬಿ ತಾಲೂಕಿಗೆ, ಗುಬ್ಬಿ ವಿಧಾನಸಭಾ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಶಾಪ ಕಟ್ಟಿದೆ. ನಮ್ಮ ಶಾಸಕರನ್ನು ಪಡೆದುಕೊಳ್ಳೋಕೆ ಆಗದೆ ಇರುವಂತ ಶಾಪ, ಆ ಶಾಪ ಸಂದರ್ಭ 2025ರಲ್ಲಿ ಬಿ ವೈ ವಿಜಯೇಂದ್ರನವರ ನೇತೃತ್ವದಲ್ಲಿ ಈ ಗುಬ್ಬಿ ವಿಧಾನಸಭಾ ಕ್ಷೇತ್ರ ಸಿಗಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಹೆಸರು ನಾವು ಬಲರಾಮ ಅಂತ ಹೇಳಿ ಪ್ರಭಾವವಾಗಿದೆ. ಆ ಹೆಸರು ವಿಶೇಷವಾದಂಥ ಶಕ್ತಿಯನ್ನು ಶ್ರೀ ಕೃಷ್ಣ ಪರಮಾತ್ಮನ ಅಣ್ಣ ಬಲರಾಮ, ಅವ್ರ ಹುಟ್ಟೆಸರು ಬಲರಾಮನ ರಾಮ ಅಷ್ಟೇ ಇದ್ದಿದ್ದು. ಆದರೆ ಅವ್ರ ಶಕ್ತಿಯನ್ನು ನೋಡಿ ಉದ್ದುದ್ದು ಜೀವನದುದ್ದಕ್ಕೂ ಕೂಡ ಕೃಷ್ಣ ಪರಮಾತ್ಮಗೆ ಜೊತೆಯಾಗಿದ್ದಂಥ ಒಂದು ಕಾರಣಕ್ಕೆ ಬಲರಾಮನನ್ನು ಸೇರಿಸಿದ್ರು. ಎಷ್ಟು ಬಲರಾಮನನ್ನ ಆ ಒಂದು ಪುರಾಣದಲ್ಲಿ, ಗರುಡ ಪುರಾಣದಲ್ಲಿ ಉಲ್ಲೇಖ ಮಾಡ್ತಾರೆ ಅಂತಂದ್ರೆ, ಆ ಬಲರಾಮನ ಹುಟ್ಟ ಮೂಲಕ ಯಮುನಾ ನದಿ ಹರಿತಾ ಇರುವಂತ ದಿಕ್ಕನ್ನೇ ಬದಲಾಯಿಸ್ಬಿಡ್ತಾನೆ. ಕೃಷ್ಣ ಪರಮಾತ್ಮ ಬೃಂದಾವನದವರನ್ನು ಯಮುನಾ ನದಿ ಬರ್ತಾ ಇರೋಣ, ಯಮುನಾ ತಾಯಿಯ ಭಕ್ತ, ಯಮುನಾ ಹಂಗೆ ಅವರನ್ನು ಹೋಗ್ತಾ ಇದ್ದಾರಲ್ಲ, ಯಾಕೆ ಅಂತ ಹೇಳಿದ್ರೆ ದಿಕ್ಕನ್ನೇ ಬದಲಾಯಿಸುವಂತ ವ್ಯಕ್ತಿ ಆ ರಾಮ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಗಂಗಾ ಮಾತೆಯನ್ನು ಅಷ್ಟೇ ನೇರವಾಗಿ ಪ್ರಯಾಣವಾಗಿ ಹೋಗ್ತಾ ಇದ್ದಂತೆ. ಅದನ್ನು ಹಸ್ತಿನಾಪುರದಿಂದ ತಿಳಿಸಿದಂತ ನದಿಯ ಒಂದು ಹರಿವಿಕೆಯನ್ನು ತಿಳಿಸಿದಂತ ಕೃಷ್ಣ ರಾಮ, ಅದಕ್ಕೆ ಅವನ ಶಕ್ತಿಗೋಸ್ಕರ ಅವನ ಬಲರಾಮ ಅಂತ ಹೇಳಿದಂತ. ಇದನ್ನ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ, ಬೇರೆ ಗುಬ್ಬಿ ಅಂತ ಗೊತ್ತಿದೆ, ಪ್ರತಿ ಸರಿ ಹಿಂದೆ ಹೋಗುವಂತ ಈ ಬಲರಾಮ ಅಧ್ಯಕ್ಷ ಆದಮೇಲೆ ಅವರು ಮತ್ತು ಅವರ ತಂಡ ಈ 5 ಹೋಬಳಿಗಳಲ್ಲಿ ನಮ್ಮದೇ ಆದಂತಹ ಒಂದು ತಂಡವನ್ನು ನಿರ್ಮಾಣ ಮಾಡಿದ ಮೇಲೆ ನಮಗೆ ಪೂರ್ತಿ ಅವರ ಅವಧಿಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಬರುತ್ತೆ, ಅದಾದ್ಮೇಲೆ ವಿಧಾನಸಭೆ, ಅದಾದ್ಮೇಲೆ ಲೋಕಸಭೆ, ಅವರ ಅವಧಿಯಲ್ಲಿ ಇಷ್ಟು ಚುನಾವಣೆಗಳನ್ನು ನಾವು ನೋಡ್ತೀವಿ.